ಧ್ರುವ ಸರ್ಜರ್ ಬಗ್ಗೆ ಒಂದೆರಡು ಮಾತಾಡಿ ಸರ್. ಏನಿಲ್ಲ ಸರ್, ಮತ್ತೆ ಸಾರಿ ಕೇಳ್ತೀನಿ ಸರ್, ತಪ್ಪಾಗೋಗಿದೆ. ಇನ್ಮೇಲೆ ಆ ಥರ ಆಗದಿರೋ ಥರ ನೋಡ್ಕೊತೀನಿ. ಒಂದು ಅವಕಾಶ ಮಾಡಿಕೊಡಿ. ಸಿನಿಮಾ ಮಾಡಿದ್ದೀವಿ, ನಿಮ್ಮ ಸಪೋರ್ಟು ತುಂಬ ಇಂಪಾರ್ಟೆಂಟು. ಥ್ಯಾಂಕ್ ಯು ಸೊ ಮಚ್. ಕರ್ನಾಟಕ ಜನತೆಗೆ ಏನು ಹೇಳ್ತೀರಾ ಸರ್? ಜಾನ್ 30th ಅಮೃತಾಂಜನ್ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಯಾರೆಲ್ಲ ಕಾಮಿಡಿ ಎಂಟರ್ಟೈನರ್ ಎಕ್ಸ್ಪೆಕ್ಟ್ ಮಾಡ್ತೀರೋ ಅವ್ರಿಗೆಲ್ಲ 100% ಸಿನಿಮಾ ಇಷ್ಟ ಆಗುತ್ತೆ. ದಯವಿಟ್ಟು ಥಿಯೇಟರ್ಸ್ಗೆ ಬನ್ನಿ, ಸಿನಿಮಾ ನೋಡಿ. ಸುಧಾಕರ್ ಒಂದು ಕಾಂಟ್ರವರ್ಸಿ ಮಾಡ್ಕೊಂಡ್ರೆ ಇಲ್ಲ ಸರ್, ಅದೇ ಹೇಳ್ತಿರೋದು. ಅವತ್ತು ಸಾರಿ ಕೇಳ್ತಾ ಇದ್ದೀನಿ, ಇವತ್ತು ಸಾರಿ ಕೇಳ್ತೀನಿ. ದೊಡ್ಡವ್ರ ಹತ್ರ ಎಲ್ಲ ಇದು ಮಾಡೋ ಅಷ್ಟು ಏನಿಲ್ಲ, ನಾನು ಇವಾಗಲೂ ಸಾರಿ ಕೇಳ್ತೀನಿ. ದಯವಿಟ್ಟು ನಮ್ಮ ಸಿನಿಮಾನ ಬಂದು ನೋಡಿ ಅಂತ ಕೇಳ್ಕೊಂಡು. ಏನಿಲ್ಲ ಸರ್, ಅವರು ಬಂದು ಸಿನಿಮಾ ನೋಡಲಿ. ಸಿನಿಮಾ ನಿಜವಾಗ್ಲೂ ಚೆನ್ನಾಗಿ ಮಾಡಿಲ್ಲ ಅಂದರೆ ಹಾಕ್ಲಿ ಸರ್. ಸರ್ ಒಂದು ಕಾಂಟ್ರವರ್ಸಿ ಐತಲ್ಲ ಸರ್, ಅವಾಗ ನಿಮಗೆ ಅಂತ ಸರ್ ಮನೆ ಸೇ ನಾವು ಮಾಡಬಾರ್ದಿತ್ತು ಈ ಥರ ಅನ್ಸುತ್ತೆ ನಿಮಗೆ? ಅಂದರೆ ಅದೇ ನನಗೆ ಗೊತ್ತಿರಲಿಲ್ಲ ಇಷ್ಟು ಇದು ಕ್ರಿಯೇಟ್ ಆಗುತ್ತೆ ಅಂತ. ನಾನು ಎಕ್ಸ್ಪೆಕ್ಟ್ ಮಾಡಿ ನಂಗೆ ಗೊತ್ತಿರಲಿಲ್ಲ. ನಾನೊಬ್ಬ ಜನರಲ್ ಆಡಿಯನ್ಸ್ ಥರ ಯೋಚನೆ ಮಾಡಿದೆ. ನನ್ನ ಜನ ಅಷ್ಟು ಸೀರಿಯಸ್ ಆಗಿ ಅದನ್ನೆಲ್ಲ ಅಷ್ಟು ದೊಡ್ಡ ಇಶ್ಯೂ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಗೊತ್ತಾದ ಮೇಲೇ ಅನಿಸಿದ್ದು. ಅವಾಗ ಅನಿಸ್ತು ಓಕೆ, ಬೇಕಾಗಿರಲಿಲ್ಲ. ಬೇಜಾರಾದ್ರೆ ಸರ್ ಅವತ್ತು? ಬೇಜಾರಾಗಿದ್ರ ಅವತ್ತು ಈ ಥರ ಎಲ್ಲ ಸ್ವಲ್ಪ ನಿಮಗೆ ಥ್ರೆಟ್ ಕಾಲ್ಸ್ ಇವೆಲ್ಲ? ಅವೆಲ್ಲ ಬಂದಾಗ ಆಗಿದೆ ಸರ್. ಬೇಜಾರಂದರೆ ಬಂದಿದೆ, ಅವೆಲ್ಲ ಆಗಿದ್ದಾವೆ. ಅದೆಲ್ಲ ಮೂವ್ ಆನ್ ಆಗಿಬಿಟ್ಟಿದ್ದೀವಿ ಸರ್. ಅದು ಬಿಟ್ಟು ಇವಾಗ ಸಿನಿಮಾ ಯೋಚನೆ ಮಾಡ್ತಾ ಇದ್ದೀವಿ. ಬಿಗ್ ಬಾಸ್ ನೋಡಿ? ಇಲ್ಲ ಸರ್, ನೋಡ್ತಾ ಇಲ್ಲ. ಯಾವುದೋ ಒಂದು ಟೈಮಲ್ಲಿ ಸುಮ್ಮನೆ ಫ್ರೆಂಡ್ಸಿಗೆ ಚಾಲೆಂಜ್ ಮಾಡಿದೆ, ನೆಕ್ಸ್ಟ್ ನಾನು ಹೋಗೋವರೆಗೂ ನೋಡಲ್ಲ ಅಂತ. ಅದಾಗಿಂದ ನೋಡ್ತಾ ಇಲ್ಲ ಅಷ್ಟೇ. ಅದ್ರ ಬಿಗ್ ಬಾಸ್ ನೀವು ಹೋಗೋರು ನಾನು ಹೋಗೋವರೆಗೂ ನೋಡಲ್ಲ ಅಂತ ಫ್ರೆಂಡ್ಸ್ಗೆ ಚಾಲೆಂಜ್ ಮಾಡಿದೆ. ಅದಾದ್ಮೇಲೆ ನೋಡೋಕ್ಕಾಗಿಲ್ಲ, ನೋಡ್ತಾನೂ ಇಲ್ಲ. ಬಟ್ ಅವರು ನಮ್ಮ ಥರನೇ ಯೂಟ್ಯೂಬ್ ವೀಡಿಯೋಸ್ ಮಾಡ್ತಿದ್ರು ಗಿಲ್ಲಿ. ಆ್ಯಕ್ಚುಲಿ ನಾವೆಲ್ಲ ಆಲ್ಮೋಸ್ಟ್ ಒಂದೇ ಟೈಮ್ ಅಂದ್ಕೊಳ್ಳಿ. ಅವರೊಂದು ಸ್ಟೈಲಲ್ಲಿ ಮಾಡೋರು, ನಾವು ಒಂದು ಸ್ಟೈಲಲ್ಲಿ ಮಾಡ್ತಿದ್ವಿ. ಸೊ ಒಳ್ಳೆ ಖುಷಿ ಆಗುತ್ತೆ. ಅವರು ಹೆಂಗೋ ಅವ್ರ ಅದೃಷ್ಟ ಚೆನ್ನಾಗಿದೆ. ಚಾನಲ್ಗೆ ಹೋದ್ರು, ರಿಯಾಲಿಟಿ ಶೋ ಮಾಡಿದ್ರು. ಇವತ್ತೊಬ್ಬ ಸ್ಟಾರ್ ಲೆಕ್ಕದಲ್ಲಿ ಅವ್ರಿಗೆ ಜನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಒಳ್ಳೇದಾಗಲಿ. ಅಮೃತಾಂಜನ್ ಮೂವಿ ರಿಲೀಸ್ ಆಗ್ತಾ ಇದೆ, ಹೇಗೆ ಅನಿಸ್ತಾ ಇದೆ ಸರ್? ತುಂಬ ಖುಷಿ ಆಗ್ತಾಯಿದೆ ಸರ್. ಏನು ಶಾರ್ಟ್ ಫಿಲಮ್ಸ್ ಮಾಡ್ತಾಯಿದ್ವಿ. ಸೊ ಬಟ್ ಮಾಡೋಕ್ಕೆ ಬಂದಿದ್ದು ಸಿನಿಮಾನೇ, ಅದೊಂದು ದಾರಿ ಅಷ್ಟೇ ಸರ್. ಶಾರ್ಟ್ ಫಿಲಮು, ರೀಲ್ಸ್ ಎಲ್ಲ. ಸೊ ಇವಾಗ ಖುಷಿ ಆಗ್ತಾಯಿದೆ. ಅಂದ್ಕೊಂಡಿದ್ದು ಮಾಡ್ತಾಯಿದ್ದೀವಿ ಸರ್. ಎಂಟರ್ಟೈನ್ಮೆಂಟೇ ಸರ್. ನಮಗೇನು ಶಾರ್ಟ್ ಫಿಲಮ್ಸಲ್ಲಿ ಲೈಕ್ ಮಾಡಿ ಜನ ಎಂಟರ್ಟೈನ್ಮೆಂಟ್ ತೊಗೊತಾ ಇದ್ರು, ಆ ಎಂಟರ್ಟೈನ್ಮೆಂಟ್ನೇ ಫೋಕಸ್ ಮಾಡಿ ಸಿನಿಮಾ ಮಾಡಿರೋದು. ಸೊ ಒಂದು 2.5 ಗಂಟೆ ಸಿನಿಮಾಲಿ 1.5 ಗಂಟೆ ಆರಾಮಾಗಿ ನಕ್ಕೊಂಡು ಜಾಲಿಯಾಗಿ ಸಿನಿಮಾ ಹೋಗುತ್ತೆ ಸರ್. ಇಷ್ಟ ಆಗುತ್ತೆ ಮೂವಿ? 100% ಇಷ್ಟ ಆಗುತ್ತೆ. ಚಿಕ್ಕದಾಗಿ ಒಂದು ಹೋಗ್ಬೇಕಾದ್ರೆ ಅವ್ರಿಗೊಂದು ಸಣ್ಣ ಬೇಜಾರಾಗುತ್ತೆ, ಓಕೆ ಇದು ನಾವು ಮಾಡ್ತಾ ಇರೋ ತಪ್ಪು. ಸರ್ ಇದು ಫ್ಯಾಮಿಲಿ ಎಲ್ಲ ಆಡಿಯನ್ಸ್ ಕುತ್ಕೊಂಡು ನೋಡ್ಬೋದು? ಡೆಫಿನೆಟ್ಲಿ ಸರ್. ಗೌರವ್ ಭವ್ಯ ಪೇರಂತರು ಪ್ರತಿಯೊಬ್ಬ ಗಂಡ ಹೆಂಡ್ತಿ ಎಂಜಾಯ್ ಮಾಡೋಂಥ ಸೀನ್ಸು. ನನ್ನ ಪಾಯಲ್ ಸೀನ್ಸ್ ಆಗಿ ಇರೋದು ಲವರ್ಸ್ ಎಂಜಾಯ್ ಮಾಡೋಂಥ ಸೀನು, ಕಾಲೇಜ್ ಸ್ಟೂಡೆಂಟ್ಸು. ಮತ್ತು ನಮ್ಮ ಅಪ್ಪ ಅಮ್ಮನ ಜೊತೆ ಇರೋ ಪೋರ್ಷನ್ಸು ಇಡೀ ಫ್ಯಾಮಿಲಿ ಕನೆಕ್ಟ್ ಆಗೋವಂಥ ಸೀನ್ಸು. ಕಾರ್ತಿಕ್ ಸೀನ್ಸಲ್ಲಿ ಮತ್ತು ಸಿಂಗಲ್ ಹುಡುಗರೆಲ್ಲ ಕನೆಕ್ಟ್ ಆಗೋವಂಥ ಸೀನ್ಸು. ಸೊ ಓವರಾಲ್ ಎಲ್ಲ ವರ್ಗದವರು ಕನೆಕ್ಟ್ ಆಗೋ ಥರ ಸಿನಿಮಾ. ಏಕೆ ಸರಿ ಅಮೃತಾಂಜನ್ ಅಂತ ಹೆಸರು ಬಂತು ಮೂವಿಗೆ? ಅಂದರೆ ಏನಾದರೂ ಕನೆಕ್ಷನ್ ಇದೆಯಾ? ಏನಿಲ್ಲ ಸರ್, ಸಿನಿಮಾ ನಮ್ಮ ಇಡೀ ಶಾರ್ಟ್ ಫಿಲಮ್ಗೆ ಒಂದು ರೆಕಗ್ನೇಷನ್ ಇರೋದೇ ಅಮೃತಾಂಜನಿಂದ. ಅಮೃತಾಂಜನ್ ಟೀಮ್ ಅಂದರೆ ಆ ಟೀಮ್ ಹೆಸರೇ ಅಮೃತಾಂಜನ್ ಅಂತ. ಸೊ ಅದಕ್ಕೋಸ್ಕರ ಆ ಟೈಟ್ಲ್ ನನಗೆ ಕ್ಯಾರಿ ಮಾಡಿದ್ವಿ, ಜನನ ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರ ಒಂದು ಇನ್ವಿಟೇಷನ್. ಕನ್ನಡ ಆಡಿಯನ್ಸ್ ಜನ ಬರ್ತಾ ಇಲ್ಲ ಸಿನಿಮಾ ನೋಡೋಕ್ಕೆ, ಕಡಿಮೆ ಆಗ್ತಾ ಇದ್ದಾರೆ. ಅಂದರೆ ಹೊಸಬ್ರನ್ನ ಕೈ ಹಿಡಿತಾರೆ ಅನ್ಸುತ್ತೆ ಸರ್ ನಿಮಗೆ? ಅಂದರೆ ಗೊತ್ತಿಲ್ಲ ಸರ್, ಬಟ್ ಪ್ರಯತ್ನ ಅಂತೂ 100% ಮಾಡ್ತಾಯಿದ್ದೀವಿ ಜನನ ಥಿಯೇಟರ್ಸಿಗೆ ಕರ್ಸೋದಕ್ಕೆ. ಥಿಯೇಟರ್ಸಿಗೆ ಬಂದಮೇಲೆ ಜನ ಅವ್ರು ಇನ್ನೊಂದಷ್ಟು ಜನಕ್ಕಂತೂ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಎಷ್ಟು ಜನಕ್ಕೆ ಕರೆಸ್ತೀವಿ ಕಷ್ಟ ಬಿದ್ದು ಅನ್ನೋದೇ ಇಂಪಾರ್ಟೆಂಟ್ ಅಷ್ಟೇ. ಸರ್ ರೀಲ್ಸಲ್ಲಿ ಇದ್ದೀರಾ, ಆಮೇಲೆ ಈಗ ದೊಡ್ಡ ಸ್ಕ್ರೀನಲ್ಲಿ ಕಾಣಿಸ್ತಾ ಇದ್ದೀರಾ. ಹೇಗಿತ್ತು ಸರ್ ನಿಮ್ಮ ಎಫರ್ಟು, ನಿಮ್ಮ ಜರ್ನಿ ಹೇಗಿತ್ತು ರೀಲ್ಸಿಂದ ಇಲ್ಲಿಗೆ? ಅಲ್ಲ ಅದೇ ಸರ್, ನಾವು ಬಂದಿದ್ದೆ ಸಿನಿಮಾ ಮಾಡೋಕ್ಕೋಸ್ಕರ. ಬಟ್ ಒಂದು ಚಿಕ್ಕ ರೆಕಗ್ನೇಷನ್ ಬೇಕಾಗಿತ್ತು, ಬದುಕೋದಕ್ಕೆ ಒಂದು ಬೇಸಿಕ್ ನೀಡ್ಸ್ ಬೇಕಾಗಿತ್ತು ನಮಗೆ ಸರ್ವೈವಲ್ಗೋಸ್ಕರ. ಸೊ ಅದೆಲ್ಲ ರೀಲ್ಸು ಯೂಟ್ಯೂಬೆಲ್ಲ ಸರ್ವೈವಲ್ಗೆ ಸರ್. ಪ್ಯಾಷನ್ ಎಲ್ಲ ಸಿನಿಮಾ ಮೇಲೆ ಸರ್. ಸರ್ ಮೊನ್ನೆ ಅಷ್ಟೇ ಬಿಗ್ ಬಾಸಲ್ಲಿ ಗಿಲ್ಲಿ ಅವರು ಗೆದ್ದುಬಿಟ್ರು. ಅವರೊಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಿಂದ ಬಂದವರು. ಡೆಫಿನೆಟ್ಲಿ ಸರ್, ಸ್ಟ್ರೆಸ್ ಬಸ್ಟರ್ ಸಿನಿಮಾ. ಸೊ ಒಂದು 1.5 hour 2 hours ಸಿನಿಮಾದಲ್ಲಿ ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದೇ ನನ್ನ ಅಭಿಪ್ರಾಯ ಸರ್. ಸೀನ್ ಕಂಟೆಂಟ್ ಚೆನ್ನಾಗಿದ್ರೆ ನೋಡ್ತಾರೆ ಸರ್. 100% ನೋಡ್ತಾರೆ, ಅದೇ ಕಾನ್ಫಿಡೆನ್ಸಲ್ಲಿ ಇದೆ ಸರ್. ಹೆಂಗೆ ಸರ್ ಸ್ಟಾರ್ಟಿಂಗ್ ಕೂತ್ಕೊಂಡು ಲಾಸ್ಟ್ ಅವ್ರು ನಗಾಡ್ತಾನೆ ಇರಬೇಕಾ ಮೂವಿಲಿ? ಡೆಫಿನೆಟ್ಲಿ ಸರ್. ಟ್ರೈಲರ್ ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ಸರ್ ನಮಗೆ. ಸರ್ ಇವಾಗ ಸೋಷಿಯಲ್ ಮೀಡಿಯಾ ನೀವು ಬಂದಾದ್ಮೇಲೆ ಮತ್ತೆ ಮುಂಚೆ ಹೇಗಿತ್ತು ಸರ್ ಜೀವನ? ಸೋಷಿಯಲ್ ಮೀಡಿಯಾಗೆ ಬಂದರೆ ಇವಾಗ ದೊಡ್ಡ ಪ್ಲಾಟ್ಫಾರ್ಮ್ ಬರ್ತಾ ಇದೆ. ಏನಿಲ್ಲ ಸರ್, ಓಕೆ ಜೀವನ ಎಲ್ಲಿಗೆ ನಡೀತಾ ಇದೆ. ಏನು ಮಾಡ್ಕೊಂಡಿದ್ದು ಸರ್ ಮುಂಚೆ? ಏನಿಲ್ಲ, ನಾನು ಕೆಮಿಕಲ್ ಇಂಜಿನಿಯರಿಂಗ್ ಆಗಿದ ತಕ್ಷಣ ಸಿನಿಮಾಗೆ ಬಂದಿರೋದು ಸರ್. ಮುಂಚೆ ಕೆಲಸ ಏನಿಲ್ಲ. ಇಂಜಿನಿಯರಿಂಗ್ ಮಾಡಬೇಕಾದ್ರೇ ಸಿನಿಮಾ ಟ್ರೈ ಮಾಡ್ತಾ ಇದ್ದೆ. ಮಾಡಿದ್ದೀನಿ ಕೂಡ, ಮನಸ್ಸು ಮಲ್ಲಿಗೆ ಅಂತ ರಾಕ್ಲೈನ್ ಪ್ರೊಡಕ್ಷನಲ್ಲಿ ಮಾಡಿದ್ದೀನಿ, ಎಸ್ಟರನ್ ಅವರ ಡೈರೆಕ್ಷನಲ್ಲಿ. ಇನ್ನೊಂದು 3-4 ಸಿನಿಮಾಗಳು ಮಾಡಿದ್ದೀನಿ. ಇಂಜಿನಿಯರಿಂಗ್ ಮುಗಿದ್ಮೇಲೆ ಮತ್ತೆ ಶಾರ್ಟ್ ಫಿಲಮ್ಸಿಂದ ಮತ್ತೆ ಇನ್ನೊಂದ್ಸಲಿ ಸ್ಟಾರ್ಟ್ ಮಾಡಿದ್ವಿ. ಚೆನ್ನಾಗಿ ಜನ ಕೈ ಹಿಡಿದ್ರು, ಚೆನ್ನಾಗಿ ನಡೀತಾ ಇದೆ ಲೈಫು.
ಅದೇ ಧೈರ್ಯದ ಮೇಲೆ ಸಿನಿಮಾ ಮಾಡಿದ್ದೀವಿ ಸರ್. ಯಾಕೆ ಸರ್ ಇಂಜಿನಿಯರ್ ಬ್ಯಾಕ್ಗ್ರೌಂಡ್ ಬೇಡ ಅನ್ಸ್ತಾ? ಇಲ್ಲ ಸಿನಿಮಾ ಮೇಲೆ ಆಸೆ ಅಷ್ಟು ಜಾಸ್ತಿ ಇತ್ತು ಅಷ್ಟೇ, ಅದಕ್ಕೋಸ್ಕರ. ಓಕೆ, ಈಗ ತುಂಬ ಜನ ದಯವಿಟ್ಟು ಕುಡಿಬೇಡಿ. ನಾನು ಕುಡಿಯಲ್ಲ, ನೀವು ಕುಡಿಬೇಡಿ. ಸರ್ ನಿಮ್ಮದು ಈಗ ಸುಧಾಕರ್ ಅವ್ರನ್ನ ಕುಡಿತಾ ಇಲ್ಲದೆ ನೋಡೋಕ್ಕಾಗಲ್ಲ ಅಲ್ಲ, ಅದೇ ಹೇಳ್ತೀನಿ, ನಾನು ಕುಡಿಯಲ್ಲ, ದಯವಿಟ್ಟು ನೀವು ಕುಡಿಬೇಡಿ. ಅದೊಂದು ಫನ್ನಾಗಿ ಮಾಡ್ತೀನಿ, ಜಸ್ಟ್ ಫನ್ನಾಗಿ ತಗೋ. 100% ಎಫರ್ಟ್ಸ್ ಹಾಕಬೇಕು. ಅಂದ್ಕೊಂಡಿದ್ದ ತಕ್ಷಣ ಗೆಲುವು ಸಿಗಲ್ಲ, ಕಂಟಿನ್ಯೂಸ್ ಪ್ರಯತ್ನಗಳು ನಡೀತಾ ಇರಬೇಕು. ಕೆಲವೊಂದ್ಸಲಿ ಸೋಲ್ತೀವಿ, ಗೆಲ್ತೀವಿ, ನೆಗೆಟಿವ್ ಕಮೆಂಟ್ಸ್ ಬರುತ್ತೆ, ಪಾಸಿಟಿವ್ ಕಮೆಂಟ್ಸ್ ಬರುತ್ತೆ. ನಿಮ್ಮನ್ನ ಇಷ್ಟಪಡೋರು ಇರ್ತಾರೆ, ನಿಮ್ಮನ್ನ ಹೇಟ್ ಮಾಡೋರು ಇರ್ತಾರೆ. ಅದನ್ನೆಲ್ಲ ಅನುಭವಿಸಿ ಫೈಟ್ ಮಾಡಿ, ಇಲ್ಲ ನಾನು ಇದೇ ಫೀಲ್ಡಲ್ಲಿ ಇರಬೇಕು ಅನ್ನೋ ಅಷ್ಟು ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮಾಡಿ, ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ.